ಹಲೋ ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಪೂಜಿ ವ್ಲಾಗ್. ಮನೇಲೆ ಇವತ್ತು ಸಿಂಪಲಾಗಿ ಟೊಮೊಟೊ ಜಾಸ್ತಿ ಇದ್ದಾಗ ಹೇಗೆ ಟೊಮೊಟೊ ಪಿಕ್ಕಲ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಟೊಮೊಟೊ ಎಲ್ಲ ವಾಶ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೋಬೇಕು, ನೀರಿಲ್ಲದೆ ಇರೋ ಥರ ಒರೆಸ್ಕೊಂಡು ಎಲ್ಲ ಹಚ್ಕೊಂಡು ಇಟ್ಕೋಬೇಕು ಸೈಡಿಗೆ. ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿ ನಾನು ಸ್ವಲ್ಪ ಬೇಯಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಒಂದು ಕಡಾಯಿ ತೊಗೊಂಡು ಅದರಲ್ಲಿ 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಮೆಂತ್ಯ ಡ್ರೈ ರೋಸ್ಟ್ ಮಾಡಬೇಕು. ಆಯಿಲ್ ಹಾಕೋಂಗಿಲ್ಲ. ಮತ್ತು ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಸಾಸಿವೆ ಎಲ್ಲ ಚಿಟಪಟ ಅನ್ನುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಅದ್ರ ಜೊತೆ 1 ಸ್ಪೂನ್ ಜೀರಿಗೆ ಕೂಡ ಫ್ರೈ ಮಾಡ್ಕೋಬೇಕು. ಜೀರಿಗೆ ನಿಮಗೆ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು, ಏನೂ ಆಗೋಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಲೋ ಫ್ಲೇಮಲ್ಲೇ ಬಾಡಿಸ್ಬೇಕು, ಇಲ್ಲಾಂದರೆ ಸೀದೋಗಿಬಿಡುತ್ತೆ. ಆದ್ದರಿಂದ ನೆಕ್ಸ್ಟು ಇನ್ನೊಂದು ಕಡಾಯಿ ತೊಗೊಂಡು ಹಚ್ಚಿರೋ ಟೊಮೊಟೊ ಹಾಕಿ ಅದಕ್ಕೆ ಹುಣಸೆಹಣ್ಣು ಕೂಡ ಹಾಕಿ ಫ್ರೈ ಮಾಡಬೇಕು. ಟೊಮೊಟೊ ಸಿಪ್ಪೆ ಬಿಡುತ್ತಲ್ಲ, ಅಲ್ಲಿ ತನಕ ನೀಟಾಗಿ ಬೇಯಬೇಕು. ಮತ್ತು ಅದ್ರ ಜೊತೆ 1-2 ಸ್ಪೂನು ಎಣ್ಣೆ ಕೂಡ ಹಾಕಿ ಇನ್ನೂ ನೀಟಾಗಿ ಚೆನ್ನಾಗಿ ಬೇಯಿಸಿ. ಮತ್ತು ನಾನು ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಇವಾಗಲೇ ಹಾಕಿದರೆ ಚೆನ್ನಾಗಿ ಟೊಮೊಟೊಗೆಲ್ಲ ಉಪ್ಪು ಹಿಡಿಯುತ್ತೆ. ಆದ್ದರಿಂದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಅದನ್ನ ಕಂಪ್ಲೀಟಾಗಿ ಕೂಲ್ ಆಗ್ಲಿಕ್ಕೆ ಬಿಡಬೇಕು. ಬೆಂದ ತಕ್ಷಣ ಬಿಸಿಲೇ ಹಾಕಿದರೆ ಕೆಟ್ಟೋಗ್ಬಿಡುತ್ತೆ. ಆದ್ದರಿಂದ ಎಷ್ಟು ಕೂಲ್ ಮಾಡ್ತೀವೋ ಅಷ್ಟು ಚೆನ್ನಾಗಿರುತ್ತೆ ಪಿಕ್ಕಲ್ಲು. ಕೂಲ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನಾನು 1 ಅವರ್ ಆರಲಿಕ್ಕೆ ಇಟ್ಟಿದ್ದೆ. ಆರಿದ ತಕ್ಷಣ ನಾನು ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಫೈನ್ ಪೇಸ್ಟ್ ಆಗಿದೆ ನೋಡಿ. ನೆಕ್ಸ್ಟು ಇವಾಗ ಒಂದು ಕಡಾಯಿ ತಗೊಂಡು ಅದೇ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಕಡಾಯಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಜೊತೆ ಜೀರಿಗೆ ಹಾಕ್ಬಿಟ್ಟು ಜೀರಿಗೆ ಚಿಟಪಟ ಅಂದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಗೋಲ್ಡ್ ಕಲರ್ ಬರೋ ತನಕ ಎಣ್ಣೆಲಿ ಕ್ಲೀನಾಗಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ದಾದ ತಕ್ಷಣ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಇದೆಯಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ. ಬೇಗ ಆಗುತ್ತೆ, ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಮೆಣಸಿನ್ಕಾಯಿ ಬೇಯಕ್ಕೆ ಇಟ್ಟಿದ್ನಲ್ಲ ಅದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದ್ರ ಜೊತೆ ಇನ್ನೊಂದೆರಡು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು 8-10 ಬೆಳ್ಳುಳ್ಳಿ ಹಾಕ್ಕೊಂಡು ಅದನ್ನು ಕೂಡ ಪೇಸ್ಟ್ ಮಾಡಿ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ಳೋದು ಬೇಕಾಗಿಲ್ಲ, ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೌಡ್ರು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಸಾಸಿವೆ, ಜೀರಿಗೆ, ಮೆಂತ್ಯ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ನಾನು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನು. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ಅಷ್ಟೇ. ಮತ್ತು ಅದ್ರ ಜೊತೆ 1-2 ಸ್ಪೂನ್ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಮೇಲೆ. ಎಣ್ಣೆ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎಣ್ಣೆ ಬಿಟ್ಕೋಬೇಕು ಅದು ಸೈಡಲ್ಲೆಲ್ಲ ನೋಡಿ. ಬಿಟ್ಕೊಂಡಿದ್ದೆ ಎಣ್ಣೆಲ್ಲ ಸೈಡಲ್ಲಿ. ಇಷ್ಟು ಕುದಿಸಿದ್ರೆ ಆಯಿತು, ಬೇಗ ಆಗುತ್ತೆ. ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.